ನಮಸ್ಕಾರ ವೀಕ್ಷಕರೇ, ಇಂದು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳು. ಪ್ರಥಮವಾಗಿ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನೋಡೋಣ. ಕ್ರಿಕೆಟ್ನಲ್ಲಿ ಶತಕ ಅಥವಾ 100 ಅಂತಾರಾಷ್ಟ್ರೀಯ ಶತಕ ಹೊಡೆದ ಮೊದಲ ಆಟಗಾರ ಯಾರು? ಉತ್ತರ ಸಚಿನ್ ತೆಂಡೂಲ್ಕರ್. ಹಾಕಿ ಆಟದ ಜನಕ ಎಂದು ಯಾರನ್ನು ಕರೆಯುತ್ತೇವೆ? ಉತ್ತರ ಮೇಜರ್ ಧ್ಯಾನ್ ಚಂದ್. ಭಾರತದ ಮೊದಲ ಒಲಿಂಪಿಕ್ ಚಿನ್ನದ ಪದಕ ಯಾವ ಕ್ರೀಡೆಯಲ್ಲಿ ಬಂದಿತು? ಉತ್ತರ ಹಾಕಿ. ಹಾಕಿಗೆ ಮೊದಲ ಚಿನ್ನದ ಪದಕ ಬಂದಿತು. ಟೆನ್ನಿಸ್ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆಲ್ಲಿಸಿದ ಮೊದಲ ಭಾರತೀಯ ಯಾರು? ಉತ್ತರ ಮಹೇಶ್ ಭೂಪತಿ. 2024 ಒಲಿಂಪಿಕ್ಸ್ ಎಲ್ಲಿ ನಡೆಯಿತು? ಪ್ಯಾರಿಸ್ ಮತ್ತು ಫ್ರಾನ್ಸ್ನಲ್ಲಿ 2024 ಒಲಿಂಪಿಕ್ಸ್ ನಡೆಯಿತು. IPL ಕ್ರಿಕೆಟ್ ಟೂರ್ನಿ ಯಾವ ವರ್ಷ ಪ್ರಾರಂಭವಾಯಿತು? ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಕ್ರಿಕೆಟ್ ಟೂರ್ನಿ ಯಾವ ವರ್ಷ ಪ್ರಾರಂಭವಾಯಿತು ಅಂದರೆ 2008ರಲ್ಲಿ. ಫಿಫಾ ವಿಶ್ವಕಪ್ 2022 ಚಾಂಪಿಯನ್ ಯಾವ ತಂಡ ಗೆದ್ದಿತು? ಉತ್ತರ ಅರ್ಜೆಂಟೀನಾ. ಏಷ್ಯನ್ ಗೇಮ್ಸ್ ಯಾವ ವರ್ಷ ಆರಂಭವಾಯಿತು? 1951ರಲ್ಲಿ. ಭಾರತದ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿ ಯಾರು? PV ಸಿಂಧು. ಇವರು ಭಾರತದ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿ. 10 ಕ್ರಿಕೆಟ್ನಲ್ಲಿ ಗಾಡ್ ಆಫ್ ಕ್ರಿಕೆಟ್ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಸಚಿನ್ ತೆಂಡೂಲ್ಕರ್. ಇಷ್ಟು ಕ್ರೀಡೆಗೆ ಸಂಬಂಧಿಸಪಟ್ಟಿರ್ತಕ್ಕಂಥ ಕೆಲವು ಪ್ರಶ್ನೋತ್ತರಗಳು. ಈಗ ಸಾಹಿತ್ಯ ಮತ್ತು ಕಲೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನೋಡೋಣ. ಕನ್ನಡದ ಪ್ರಥಮ ಜ್ಞಾನಪೀಠ ವಿಜೇತರು ಯಾರು? ಉತ್ತರ ಕುವೆಂಪು. ಗೀತಾಂಜಲಿ ಕವನ ಸಂಕಲನ ರಚನೆ ಮಾಡಿದವರು ಯಾರು? ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ರಾಷ್ಟ್ರಗೀತೆ ಜನಗಣಮನ ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಉತ್ತರ ಬಂಗಾಳಿ ಭಾಷೆಯಲ್ಲಿ ರಾಷ್ಟ್ರಗೀತೆಯನ್ನು ಬರೆಯಲಾಗಿದೆ. ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಪ್ರಖ್ಯಾತ ನಾಟಕ ಯಾವುದು? ಹ್ಯಾಮ್ಲೆಟ್. ಮಲೆನಾಡು ಎಂಬ ಕಾದಂಬರಿಯನ್ನು ರಚನೆ ಮಾಡಿದವರು ಯಾರು? ಶಿವರಾಮ್ ಕಾರಂತರು ಮಲೆನಾಡು ಎಂಬ ಕಾದಂಬರಿಯನ್ನು ರಚನೆ ಮಾಡಿದರು. ಭಾರತದ ಪ್ರಥಮ ಚಲನಚಿತ್ರ ಯಾವುದು? ರಾಜ ಹರಿಶ್ಚಂದ್ರ. ಭಾರತದ ಅತಿದೊಡ್ಡ ಗ್ರಂಥಾಲಯ ಯಾವುದು? ನ್ಯಾಷನಲ್ ಲೈಬ್ರರಿ. ಇದು ಕಲ್ಕತ್ತಾದಲ್ಲಿದೆ. ಇದು ಭಾರತದ ಅತಿದೊಡ್ಡ ಗ್ರಂಥಾಲಯ. ವಿದ್ಯಾ ದದಾತಿ ವಿನಯಂ ಎಂಬ ಶ್ಲೋಕ ಯಾವ ಗ್ರಂಥದಲ್ಲಿದೆ? ಹಿತೋಪದೇಶ. ಇದು ಹಿತೋಪದೇಶ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಇದೆ. ಮಹಾಭಾರತವನ್ನು ಬರೆದವರು ಯಾರು? ವೇದವ್ಯಾಸ. ಹಮ್ ದೋ ಹಮಾರೆ ದೋ ಎಂಬ ಹೇಳಿಕೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದು ಕುಟುಂಬ ಯೋಜನೆ. ನಾವಿಬ್ಬರು ನಮಗಿಬ್ಬರು ಎಂಬ ಹೇಳಿಕೆ ಇದು ಕುಟುಂಬ ಯೋಜನೆಗೆ ಸಂಬಂಧಪಟ್ಟಿದ್ದು. ಇಷ್ಟು ಈ ಪ್ರಶ್ನೆ ಉತ್ತರಗಳು. ನೆಕ್ಸ್ಟು ಭೌಗೋಳಿಕ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ರಾಜಸ್ಥಾನ್. ಭಾರತದ ಅತಿದೊಡ್ಡ ನಗರ ಯಾವುದು? ಮುಂಬೈ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಸೌರಮಂಡಲದ ಅತಿದೊಡ್ಡ ಗ್ರಹ ಯಾವುದು? ಜುಪಿಟರ್. ಇದು ಸೌರಮಂಡಲದ ಅತಿದೊಡ್ಡ ಗ್ರಹ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರು? ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ರಕ್ತದ pH ಮೌಲ್ಯ ಎಷ್ಟಿದೆ? 7.4 ಅಥವಾ 7.4. ಭೂಮಿಯ ಅತ್ಯಂತ ಆಳವಾದ ಬೃಹತ್ ಘಾತಕ ಅಥವಾ ಟ್ರೆಂಚ್ ಯಾವುದು? ಉತ್ತರ ಮರಿನಾ ಟ್ರೆಂಚ್. ಚಂದ್ರನ ಮೇಲೆ ಜೀವನ ಸಾಧ್ಯವಿಲ್ಲ. ಯಾಕೆಂದರೆ ಅಲ್ಲಿ ವಾತಾವರಣದ ಕೊರತೆಯಿಂದಾಗಿ ಚಂದ್ರನ ಮೇಲೆ ಜೀವನ ಸಾಧ್ಯ ಇಲ್ಲ. ಭಾರತದ ಮೊದಲ ಕೃತಕ ಉಪಗ್ರಹ ಯಾವುದು? ಆರ್ಯಭಟ್ಟ. ಭಾರತದ ಅತಿದೊಡ್ಡ ಜಲಪಾತ ಯಾವುದು? ಜೋಗ ಜಲಪಾತ. ವೀಕ್ಷಕರೇ, ಇಷ್ಟು ಒಂದು ಅಂಕದ ಪ್ರಶ್ನೋತ್ತರಗಳು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವು ಉಪಯೋಗವಾಗುವಂಥವು. ನನ್ನ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.